ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವ್ರ ಬಗ್ಗೆ ಮಾತಾಡೋಣ. ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರಿದ್ದೀರೋ ಪ್ರತಿಯೊಬ್ಬರು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ, ಇದರಿಂದ ನಿಮಗೆ ಲಾಭ ಆಗುತ್ತೆ. ಏನಿವತ್ತು ವಿಶೇಷ ಮಿಥುನ ರಾಶಿಯವ್ರ ಬಗ್ಗೆ ಅಂದರೆ ನೋಡಿ, ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರಿದ್ದೀರೋ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗಾದರೂ ಆಯಿತು, ಮನೇಲಿರೋವಂಥವ್ರಿಗಾದರೂ ಆಯಿತು, ಅವರ ಶೇಖರಣೆ ಮಾಡೋದನ್ನು ಕಲೀರಿ. ಇದರಿಂದ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ಪ್ರತಿದಿನ ನೀವು ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ದೇವಸ್ಥಾನಗಳಿಗೆ ನೀವು ಯಾವಾಗ ಹೋದರೂ ಕೂಡ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಯಾರು ಮಿಥುನ ರಾಶಿ ಮಿಥುನ ಲಗ್ನದ ಹೆಣ್ಮಕ್ಳಿದ್ದೀರೋ ಅವರೆಲ್ಲರೂ ಕೂಡ ಮಲ್ಲಿಗೆ ಹೂವನ್ನು ಮುಗಿಯೋದನ್ನು ಶುರು ಮಾಡಿ ನಿಮ್ಮ ಲಕ್ಕು ಬೇಗ ಆ್ಯಕ್ಟಿವ್ ಆಗುತ್ತೆ. ಹಾಗೆ ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರಿದ್ದೀರೋ ನೀವು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ಹಾಗೆ ನೀವು ಯಾರೇ ಮನೆಗೆ ಗೆಸ್ಟ್ಗಳು ಬರಲಿ, ಯಾರೇ ಬರಲಿ, ಫಸ್ಟು ಅವರಿಗೆ ನೀರನ್ನು ತೊಗೊಂಡೋಗಿ ಕೊಡೋದನ್ನು ರೂಢಿ ಮಾಡಿ ಮಿಥುನ ರಾಶಿ ಮಿಥುನ ಲಗ್ನದವರು. ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಹಸಿರು ಬಟ್ಟೆಯನ್ನು ನಿಮ್ಮ ಪಾಕೆಟಲ್ಲಾದರೂ ಆಯಿತು, ಪರ್ಸಲ್ಲಾದರೂ ಆಯಿತು ಇಟ್ಕೊಳ್ಳೋದನ್ನು ರೂಢಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.